ಮುದ್ದಿನ ಮಗ ಮಲ್ಕೊಂಡ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದ. ಹೊರಗಡೆ ಹೋಗಿ ನೋಡಿದ್ರೆ ಇವರಿಬ್ರು ಕಿಡಿಗೇಡಿಗಳು ಇಲ್ಲಿ ಮಲಗಿದ್ರು. ನಡೀರಿ ನಾನು ನಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ನಮ್ದು ಹೊಲ, ಗುಬ್ಬಿ ಕೂಗೋ ಸೌಂಡು, ಇದನ್ನೆಲ್ಲ ಕೇಳ್ತಿದ್ರೆ ಮುಂಜಾನೆ ಒಂದು ಸ್ವರ್ಗ ಅಂತ ಅನಿಸ್ತೈತಿ. ನಡೀರಿ ಕೆಳಗಡೆ ಹೋಗೋಣ. ಅಲ್ಲಿ ಹೋಗಿ ನೋಡಿದ್ರೆ ಇನ್ನೂ ಯಾರು ಕೂಡ ಎದ್ದಿದ್ದಿಲ್ಲ. ನಾನು ಹೋಗಿ ಹತ್ಬಿಡ್ತೀನಿ ನನ್ನ ಮುಂಜಾನೆ ಕೆಲಸದಿಂದ. ನನ್ನ ಮುಂಜಾನೆ ಕೆಲಸ ಸ್ಟಾರ್ಟ್ ಆಗೋದೇ ಕಸ ಗುಡಿಸೋದ್ರಿಂದ. ಒಂದು ಗ್ಲಾಸ್ ಬಿಸಿನೀರು ಕುಡಿದು ನಾನು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ಒಳ್ಳೆ ಅಭ್ಯಾಸ ಇದೆ ನನಗೆ. ನನ್ನ ಮಗಳು ಸ್ಕೂಲ್ಗೆ ಹೋಗಕ್ಕೆ ಕೂಡ ರೆಡಿ ಆದ್ಲು. ಸ್ಕೂಲ್ಗೆ ಹೋದ್ಮೇಲೆ ಒಂದಿಷ್ಟು ಕೆಲಸ ಮಾಡಿ ಇಲ್ಲಿ ಹಪ್ಪಳವನ್ನು ಹಾಕಿವಿ. ಸಾಬುದಾನಿ ಹಪ್ಪಳ ಇವತ್ತು ನಾವು ಹಾಕಿರೋದು. ಬೇಸಿಗೆಗಾಲ ಜೊತೆ ನಮ್ಗೆ ಕೆಲಸನೂ ತುಂಬಾ ಬರ್ತವೆ. ಮಕ್ಕಳಿಗೆ ಸ್ಕೂಲ್ ರಜೆ ಆದ್ರೆ ನಾವು ಕೆಲಸದಲ್ಲಿ ಬಿದ್ದಿ. ಇಲ್ಲಿ ಬಂದು ನಾನು ಒಲೆ ಮೇಲೆ ಚಪಾತಿನ ಮಾಡ್ತಿದ್ದೆ. ಇವತ್ತು ಏನಿಲ್ಲ ಅಂದ್ರೆ 40-50 ಚಪಾತಿ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ದ್ರಾಕ್ಷಿ ಹೊಂಟಿ ಮಾರ್ಕೆಟ್ಗೆ ಬರೋ ಆಳಿಗೆಲ್ಲ ನಾವು ಅಡುಗೆ ಮಾಡಬೇಕು. ಅದಕ್ಕೋಸ್ಕರ ಇಷ್ಟೊಂದು ಇವತ್ತು ಚಪಾತಿ ನಾನು ಮಾಡ್ತಿದ್ದೆ. ಇಲ್ಲಿ ಕಷ್ಟ ಆಗ್ಬೋದು, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಈ ಟೇಸ್ಟ್ ನಿಮಗೆ 5 ಸ್ಟಾರ್ ಹೋಟೆಲಲ್ಲಿ ಕೂಡ ಸಿಗಲ್ಲ. ಹಳ್ಳಿ ಜೀವನ ಅಂದರೆ ಹೀಗೆ, ಎಲ್ಲವನ್ನು ಈಸಿಯಿಂದನೇ ಮಾಡ್ತೀನಿ ಅಂದರೆ ನಡೆಯಲ್ಲ. ಎಲ್ಲದಕ್ಕೂ ಕಷ್ಟಪಡಬೇಕು, ಅವಾಗೆ ನಮಗೆ ಟೇಸ್ಟ್ ಕೂಡ ಸಿಗುತ್ತೆ, ಫಲ ಕೂಡ ಸಿಗುತ್ತೆ. ಈ ಹಿಟ್ಟು ತುಂಬಾನೇ ಅಳಕಾಗ್ಬಿಟ್ಟಿತ್ತು, ಚಪಾತಿ ಬರ್ತಾನೆ ಇರಲಿಲ್ಲ. ತುಂಬಾನೇ ಮೂಡ್ ಹಾಳಾಯಿತು ನಂದು ಇವತ್ತು. ಅದಕ್ಕೆ ಮತ್ತೆ ಮಿದ್ದಿ ನಾನು ಇಲ್ಲಿ ಚಪಾತಿನ ಮಾಡ್ತಿದ್ದೀನಿ. ಎಲ್ಲವನ್ನು ಒಲೆ ಮೇಲೆ ಮಾಡ್ತೀವಿ ಅಂತೇನಿಲ್ಲ, ಸ್ವಲ್ಪ ಗ್ಯಾಸ್ ಮೇಲೆ ಮಾಡ್ತೀವಿ, ಸ್ವಲ್ಪ ಒಲೆ ಮೇಲೆ ಮಾಡ್ತೀವಿ. ಹಿಂಗೆ ಮಾಡಿ ನಾವು ಮ್ಯಾನೇಜ್ ಮಾಡ್ತಿರ್ತೀವಿ. ಇಲ್ಲಿ ನಮ್ಮ ಚಪಾತಿ ಕೂಡ ಆಗೋದಕ್ಕೆ ಬಂತು. ಇದು ಲಾಸ್ಟ್ ಅಲ್ಲ, ಇದು ಆದಮೇಲೆ ಇನ್ನೊಂದು ಇದೆ ಲಾಸ್ಟು, ಅದಕ್ಕಿಂತ ಮುಂಚೆದಿದು. ಆ ಸೈಡಲ್ಲಿ ಹಾಲು ಕಾಯೋದಕ್ಕೆ ಇಟ್ಟಿನಿ, ಮತ್ತು ಇಲ್ಲಿ ಇದು ಬೇಯಿಸ್ಕೋತಿದ್ದೀನಿ. ಇದು ಆದ ನಂತರ ನನ್ನ ಪುಟಾಣಿ ಮಗನಿಗೆ ಪುಟಾಣಿ ಚಪಾತಿ ಮಾಡಿದ್ದೆ, ಅದು ಕೂಡ ತೋರಿಸ್ದೆ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಚಪಾತಿ ಒಲೆ ಮೇಲೆ ಮಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ಬೆವರು ತುಂಬಾ ಬರುತ್ತೆ. ಇಲ್ಲಿ ನೋಡ್ತಾ ಚಪಾತಿ ಬುಟ್ಟಿನೇ ತುಂಬೋಯ್ತು. ಮೊದಲೇ ನಾನು ಒಗ್ಯಾಣದೆಲ್ಲ ಒಗ್ಕೊಂಡಿದ್ದೆ. ಇದು ನಂದು ಭಾಂಡೆ ತಿಕ್ಕೋ ಜಾಗ. ಈಗ ನನ್ನ ಮಗನಿಗೆ ಜಳಕ ಮಾಡಿಸ್ದೆ. ಅವನಿಗೆ ಬಟ್ಟೆ ಹಾಕೋ ಕಾಲಾಗ ಎಷ್ಟು ಬಾ ಅಂತ ಹೇಳಿದ್ರು ಬರಲ್ಲಾಗಿದ್ದ. ದ್ರಾಕ್ಷಿ ಹೊಲ್ದಾಗ ಹೋಗಂ ಬಾ ಅಂದಾಗ ಅವ ಬಂದ, ಅವಾಗ ಅವನಿಗೆ ಹಂಗೆ ಹಾಕಿದೆ. ನಾನು ಜೋಳದ ಹಿಟ್ಟಿನ ಅಂಬ್ಲಿ ಕುಡಿತಿದ್ದೆ. ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಬ್ಯಾಸಿಗೆ ಟೈಮಲ್ಲಿ ಇದು ತುಂಬಾ ತಂಪಾಗಿರ್ತದೆ, ಅದಕ್ಕಲ್ಲಿ ನಾವು ಇದನ್ನ ಡೈಲಿ ಮಾಡ್ತೀವಿ. ಆಂಬ್ಲಿ ಕುಡಿದಾದ್ಮೇಲೆ ನಾನು ಇಲ್ಲಿ 2 ತಾಸು ಬಿಟ್ಟು ಊಟ ಮಾಡ್ತಿದ್ದೀನಿ. ಇದೇ ನಮ್ಮ ಮನೇಲಿರೋ ಇವತ್ತು ಸ್ಪೆಷಲ್ ಊಟ. ಮಧ್ಯಾಹ್ನದಾಗ 3 ಗಂಟೆಗೆ ಕಿಡಿಗೇಡಿ ರಾಣಿ ಬಂದ್ಲು. ನೋಡ್ರಿ ಹ್ಯಾಂಗ್ ಡ್ಯಾನ್ಸ್ ಮಾಡಕತ್ತಾಳ ಅಂತ. ಆಕೆ ಬಂದಮೇಲೆ ಆಕೆ ಸ್ಪೆಷಪ್ ಮಾಡಿ ಸಾಲಿ ಬಟ್ಟೆ ಎಲ್ಲ ಇಲ್ಲಿ ಮಡಿಸಿ ಇಟ್ಕೊತಿದ್ದೀನಿ. ಇಲ್ಲಿ ಅವ್ರಿಗೆ ಊಟನೂ ಹಾಕ್ಕೊಟ್ಟೆ. ಇಬ್ರು ಕೂಡಿಸಿ ಊಟ ಮಾಡಕತ್ತಾರ. ಇಲ್ಲಿ ನಾನು ಸಾಯಂಕಾಲ ಟೀ ಕೂಡ ಮಾಡಕತ್ತೀನಿ. ಸಾಯಂಕಾಲ ಆದ ತಕ್ಷಣ ಟೀ ಬೇಕಾಗ್ತೈತಿ. ಆನಂತರ ನಾನು ಹೊಂಟೆ ಹೊಲದ ಕಡೆ. ನಮ್ಮ ಹೊಲದಲ್ಲಿ ಬರೀ ಇರೋದು ದ್ರಾಕ್ಷಿನೇ ನೋಡಿ. ಒಬ್ಬ ರೈತ ತನ್ನ ಕಷ್ಟ, ಶ್ರಮ ಮತ್ತೆ ತನ್ನ ಪ್ರೀತಿ ಸೇರಿಸಿ ಬೆಳೆದಿರುವಂತ ಬೆಳೆ ಇದು. ಈ ದ್ರಾಕ್ಷಿ ನೋಡಿದಾಗೆಲ್ಲ ನನ್ನ ಗಂಡನ ಬೆವರು ನನಗೆ ಕಾಣಿಸುತ್ತೆ. ನಾವು ಬೆಳೆಯೋ ದ್ರಾಕ್ಷಿನೇ ನಿಮ್ಮ ಸಿಟಿಗೆ ನಾವು ಕಳಿಸ್ತೀವಿ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ